ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಆಗ ಲಕ್ಷ್ಮಿ ಅಪ್ಪ ಮಗಳು ಒಳಗೆ ಕುಳಿತುಕೊಂಡು ಏನು ಮಾತನಾಡುತ್ತಿರುವಿರಿ ಅಂತ ಕೇಳುತ್ತಾ ಜಾನಕಿ ಕೈಯಲ್ಲಿರುವ ಪೆಟ್ಟಿಗೆಯನ್ನು ನೋಡಿ, ಅದೇನು, ಅದು ಯಾರ ಪೆಟ್ಟಿಗೆ ಎಂದು ಕೇಳುತ್ತಾ ಜಾನಕಿಯ ಕೈಯಿಂದ ಪೆಟ್ಟಿಗೆಯನ್ನು ಕಸಿದುಕೊಳ್ಳುತ್ತಾಳೆ. ನಂಜಪ್ಪ ಸಿಟ್ಟಿನಿಂದ, ಲಕ್ಷ್ಮಿ ಅದನ್ನು ಅವಳಿಗೆ ಕೊಡು, ಅದು ಅವಳ ಅಮ್ಮನದ್ದು ಎನ್ನುತ್ತಾನೆ. ಲಕ್ಷ್ಮಿ, ಹೌದಾ, ನನ್ನ ಅಕ್ಕನದೇ, ನಾನೊಮ್ಮೆ ಏನಿದೆ ಎಂದು ನೋಡುತ್ತೇನೆ ಎಂದು ಪೆಟ್ಟಿಗೆಯನ್ನು ತೆರೆಯುತ್ತಾಳೆ. ಹೊಳೆಯುವ ಬಂಗಾರದ ಆಭರಣ ನೋಡಿ, ಇಷ್ಟೊಂದು ಒಡವೆ ಯಾರಿಗೆ ಈ ಒಡವೆ ಎಂದು ಕೇಳುತ್ತಾಳೆ. ನಂಜಪ್ಪ, ಮತ್ಯಾರಿಗೆ, ಇದು ಜಾನಕಿಗೆ ಸೇರಿದ್ದು, ಅವಳದ್ದು ಎನ್ನುತ್ತಾನೆ. ಲಕ್ಷ್ಮಿ ಸಿಟ್ಟಿನಿಂದ, ಇಷ್ಟೊಂದು ಒಡವೆ ಅವಳೊಬ್ಬಳಿಗೆ ಯಾಕೆ, ನಮ್ಮ ಮಗಳು ಗಂಗಾಳಿಗೂ ಸ್ವಲ್ಪ ಇದರಲ್ಲಿ ಹಾಕೋಣ ಎನ್ನುತ್ತಾಳೆ. ನಂಜಪ್ಪ ಕೋಪಗೊಂಡು ಲಕ್ಷ್ಮಿ ಕೈಯಿಂದ ಪೆಟ್ಟಿಗೆ ಕಸಿದುಕೊಂಡು, ಇದು ಜಾನಕಿಯ ಅಮ್ಮನದ್ದು, ಇದರ ಸಂಪೂರ್ಣ ಹಕ್ಕು ಅವಳದ್ದು. ನೀನು ಗುಲಗಂಜಿಯಷ್ಟು ಬಂಗಾರ ನನ್ನ ಮಗಳಿಗೆ ಕೊಡೋದು ಬೇಡ. ಅವಳ ಅಮ್ಮನ ಬಂಗಾರ ನಿನಗೆ ಬೇಡ, ತಿಳಿಯಿತೆ, ನಡೆ ನೀನು ಇಲ್ಲಿಂದ ಎಂದು ಲಕ್ಷ್ಮಿಗೆ ಚೆನ್ನಾಗಿ ಬೈದು ಕೋಣೆಯಿಂದ ಹೊರಕಳಿಸುತ್ತಾನೆ. ಜಾನಕಿ, ಇದನ್ನು ಜೋಪಾನವಾಗಿ ಇಟ್ಟಿಕೋ. ಈ ರಾಕ್ಷಸಿಗೆ ಪೆಟ್ಟಿಗೆ ಸಿಕ್ಕರೆ ಇರುವ ಒಡವೆಯೆಲ್ಲವನ್ನು ಮಾಯ ಮಾಡಿಬಿಡುತ್ತಾಳೆ ಎನ್ನುತ್ತಾ ಪೆಟ್ಟಿಗೆಯನ್ನು ಜಾನಕಿ ಕೈಗೆ ಕೊಟ್ಟು ಹೊರ ಹೋಗುತ್ತಾನೆ. ಜಾನಕಿ ಪೆಟ್ಟಿಗೆಯನ್ನು ಭದ್ರವಾಗಿಟ್ಟು ಕೋಣೆಯಿಂದ ಹೊರಬರುತ್ತಾಳೆ. ಹೊರಗಡೆ ಸಿಟ್ಟಿನಲ್ಲಿ ಕುಳಿತಿದ್ದ ಲಕ್ಷ್ಮಿ ಜಾನಕಿಯನ್ನು ನೋಡಿ, ಬಾರಮ್ಮ ಬಾ, ಇರೋ ಬರೋ ಚಿನ್ನವನ್ನೆಲ್ಲ ನಿನಗೆ ಹಾಕಿ, ಇರೋ ಹಣವನ್ನೆಲ್ಲ ನಿನ್ನ ಮದುವೆಗೆ ಖರ್ಚು ಮಾಡಿ ನಿಮ್ಮ ಅಪ್ಪ ನನ್ನ ಮಗಳನ್ನು ಬೀದಿಗೆ ತಂದು ನಿಲ್ಲಿಸುವ ಹಾಗೆ ಕಾಣುತ್ತಾರೆ. ನಿನಗೇನು ರೋಗನ ಅಷ್ಟು ಒಡವೆ ತೆಗೆದುಕೊಳ್ಳುವುದಕ್ಕೆ? ನನಗೆ ಬೇಡ, ಸ್ವಲ್ಪ ಗಂಗಾಳಿಗೂ ಕೊಡಿ ಎನ್ನಲು ಆಗಲಿಲ್ಲವೇ? ನೀನೇ ಸ್ವಲ್ಪ ಮನೆಯ ಬಗ್ಗೆ ಯೋಚನೆ ಮಾಡು ಎನ್ನುತ್ತಾಳೆ. ಜಾನಕಿ ಏನು ಮಾತನಾಡದೆ ಅಲ್ಲಿಂದ ಅಂಗಳಕ್ಕೆ ಹೋಗುತ್ತಾಳೆ. ಲಕ್ಷ್ಮಿ ಜೋರಾಗಿ ಬೊಬ್ಬೆ ಹೊಡೆಯುತ್ತಾ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಕುಟ್ಟುತ್ತಾ ಜಾನಕಿಗೆ ಶಾಪ ಹಾಕುತ್ತಾಳೆ. ನಂಜಪ್ಪ ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡು ಉರಕೇರಿಯ ಕಡೆಗೆ ಹಂಚಲು ಹೋಗುತ್ತಾನೆ. ಹಾಗೆ ದಾರಿ ಮಧ್ಯದಲ್ಲಿ ಬೆಳೆಗಾರ ಶಿವಣ್ಣ ಎದುರಾಗುತ್ತಾನೆ. ಅಯ್ಯೋ ಶಿವಣ್ಣ, ನೀನು ಸಿಕ್ಕಿದ್ದು ಒಳ್ಳೆಯದಾಯ್ತು. ನಾನು ನಿನ್ನ ಮನೆಗೆ ಬರಬೇಕೆಂದುಕೊಂಡಿದ್ದೆ, ಹಾಗೂ ಬಸಪ್ಪನಿಗೂ ಹೇಳಿದ್ದೆ. ನಮ್ಮ ಜಾನಕಿಗೆ ಮದುವೆ ಗೊತ್ತಾಗಿದೆ, ನಾಡಿದ್ದು ನೀನು ನಮ್ಮ ಮನೆಗೆ ಬಂದು ಬಳೆ ಶಾಸ್ತ್ರ ಮಾಡಬೇಕು ಎನ್ನುತ್ತಾನೆ. ಶಿವಣ್ಣ, ಆಗಲಿ ನಂಜಪ್ಪ, ನಾನು ಖಂಡಿತ ಬರುತ್ತೇನೆ. ತಾಯಿ ಇಲ್ಲದ ಆ ಮಗು ಒಳ್ಳೆ ಮನೆ ಸೇರಿದರೆ ಸಾಕು ಎನ್ನುತ್ತಾನೆ. ನಂಜಪ್ಪ, ಹೌದು ಶಿವಣ್ಣ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಗಳಿಗೆ ತೀರ್ಥಹಳ್ಳಿಯ ದೊಡ್ಡ ಮನೆತನದ ಸಂಬಂಧವಾಗಿದೆ. ನಾನಂತೂ ತುಂಬಾ ಸಂತೋಷವಾಗಿದ್ದೇನೆ ಎನ್ನುತ್ತಾನೆ. ಶಿವಣ್ಣ, ಆಗಲಿ ನಂಜಪ್ಪ, ನಾನಿನ್ನೂ ಬರುವೆ ಎನ್ನುತ್ತಾ ಮುಂದೆ ಸಾಗುತ್ತಾನೆ. ನಂಜಪ್ಪ ಊರಿನ ಎಲ್ಲಾ ಮನೆಗಳಿಗೆ ಹೋಗಿ ಲಗ್ನ ಪತ್ರಿಕೆ ಹಂಚುತ್ತಾನೆ. ಹತ್ತಿರದ ಸಂಬಂಧಿಕರಿಗೆ ಅರಿಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಹಾಗೂ ಚಪ್ಪರ ಶಾಸ್ತ್ರಕ್ಕೆ ಬರಲು ಹೇಳುತ್ತಾನೆ. ಕತ್ತಲಾದಂತೆ ನಂಜಪ್ಪ ಮನೆ ಕಡೆ ಬರುತ್ತಾನೆ. ಇತ್ತ ಜಾನಕಿ ಅಪ್ಪನ ಬರುವಿಕೆಗೆ ಎದುರು ನೋಡುತ್ತಾ ಕುಳಿತಿರುತ್ತಾಳೆ. ನಂಜಪ್ಪ, ಯಾಕಮ್ಮ ಒಬ್ಬಳೇ ಹೊರಗಡೆ ಕುಳಿತಿರುವೆ, ಒಳಗೆ ಬಾ ಎಂದು ಮಗಳನ್ನು ಕೈಹಿಡಿದು ಒಳಗೆ ಕರೆದುಕೊಂಡು ಬರುತ್ತಾನೆ. ಜಾನಕಿ, ಅಪ್ಪ, ನನಗೆ ಅಷ್ಟೊಂದು ಒಡವೆ ಬೇಡ, ಅದರಲ್ಲಿ ಸ್ವಲ್ಪ ಗಂಗಾಳಿಗೂ ಕೊಡು ಎನ್ನುತ್ತಾಳೆ. ಇದಾ ವಿಷಯ? ಆ ರಾಕ್ಷಸಿಗೆ ಎಷ್ಟಿದ್ದರೂ ಸಾಲದು. ಅದು ಅವಳ ಅಪ್ಪನ ಮನೆಯಿಂದ ತಂದಿರುವುದಲ್ಲ, ಅದು ನಿನ್ನ ಅಜ್ಜ ಅಜ್ಜಿ ನಿನ್ನ ಅಮ್ಮನಿಗೆ ಪ್ರೀತಿಯಿಂದ ಹಾಕಿರುವುದು. ಅದರಲ್ಲಿ ಒಂದು ಹುಲ್ಲು ಕಡ್ಡಿಯಷ್ಟು ನಾನು ಗಂಗಾಳಿಗೆ ಕೊಡಲು ಒಪ್ಪುವುದಿಲ್ಲ, ಅವಳಿಗೆ ನಾನು ಮಾಡಿಸುತ್ತೇನೆ. ನಿಮ್ಮಮ್ಮನ ಒಡವೆ ಏನಿದ್ದರೂ ನಿನಗೆ ಮಾತ್ರ ಸೇರಬೇಕು. ನೀನು ಇದರ ಬಗ್ಗೆ ಮತ್ತೆ ನನ್ನ ಹತ್ತಿರ ಚರ್ಚಿಸುವ ಅಗತ್ಯವಿಲ್ಲ, ತಿಳಿಯಿತೆ? ಯಾರಿಗೂ ಹೆದರಬೇಕಂತಿಲ್ಲ ಎಂದು ಗಟ್ಟಿಯಾಗಿ ಲಕ್ಷ್ಮಿಗೆ ಕೇಳಿಸುವಂತೆ ಹೇಳುತ್ತಾನೆ. ಲಕ್ಷ್ಮಿ, ಇವರು ನನಗೆ ಹೇಳುತ್ತಿದ್ದಾರೆಂದು ಸುಮ್ಮನಾಗುತ್ತಾಳೆ. ಕತ್ತಲು ಸರಿದು ಬೆಳಕು ಮೂಡಿತು. ಬಸಪ್ಪ ಹಾಗೂ ಊರಿನ ಕೆಲ ಯುವಕರು ನಂಜಪ್ಪನ ಮನೆಗೆ ಬರುತ್ತಾರೆ. ನಂಜಪ್ಪ ಜಗಲಿ ಮೇಲೆ ಕುಳಿತುಕೊಂಡು ಅಕ್ಕಿ ರೊಟ್ಟಿ ಚಟ್ನಿಯನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಕಾಫಿ ಕುಡಿಯುತ್ತಿರುತ್ತಾನೆ. ಬಸಪ್ಪ ಬರುವುದನ್ನು ನೋಡಿ, ಲಕ್ಷ್ಮಿ, ರೊಟ್ಟಿ ಸ್ವಲ್ಪ ಹೆಚ್ಚಿಗೆ ಮಾಡಿಟ್ಟಿಕೋ. ಬಸಪ್ಪ ಮತ್ತು ಊರ ಮಂದಿ ಚಪ್ಪರ ಹಾಕುವುದಕ್ಕೆ ಬರುತ್ತಿದ್ದಾರೆ ಎನ್ನುತ್ತಾನೆ. ಲಕ್ಷ್ಮಿ ಮತ್ತು ಜಾನಕಿ ಅಡುಗೆ ಮನೆಯಲ್ಲಿ ಕಾಫಿ ಕುಡಿಯುತ್ತಿರುತ್ತಾರೆ. ಹೇಳಿದ್ದು ಕೇಳಿಸಿತ್ತಾ ನಿನಗೆ? ಹೋಗಿ ರೊಟ್ಟಿ ತಟ್ಟು. ಅವರೆಲ್ಲ ನಿನ್ನ ಮದುವೆ ಕೆಲಸಕ್ಕೆ ಬಂದಿರೋದು ಎಂದು ಲಕ್ಷ್ಮಿ ಜಾನಕಿಗೆ ಹೇಳುತ್ತಾ ಗಟ್ಟಿ ಚಟ್ನಿಯನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಗಂಗಾಳಿಗೆ ಕೊಡಲು ಹೇಳುತ್ತಾಳೆ. ಜಾನಕಿ ರೊಟ್ಟಿ ಸುಡಲು ಒಲೆ ಮುಂದೆ ಕುಳಿತುಕೊಳ್ಳುತ್ತಾಳೆ.
ನಂಜಪ್ಪ ತಿಂಡಿ ಕಾಫಿ ಬೇಗನೆ ಮುಗಿಸಿಕೊಂಡು ಬಸಪ್ಪ ಮತ್ತು ಊರ ಜನರನ್ನು ಬರಮಾಡಿಕೊಂಡು ಅವರಿಗೆ ತಿನ್ನಲು ರೊಟ್ಟಿ ಚಟ್ನಿ ಮತ್ತು ಕಾಫಿಯನ್ನು ನೀಡುತ್ತಾನೆ. ಎಲ್ಲರೂ ಕಾಫಿ ಕುಡಿದು ತಿಂಡಿ ತಿಂದು ಚಪ್ಪರ ಹಾಕುವ ಶಾಸ್ತ್ರಕ್ಕೆ ತಯಾರಾಗುತ್ತಾರೆ. ಅಂಗಳದ 4 ಮೂಲೆಯಲ್ಲಿ ಹೊಂಡ ತೆಗೆದು ಅದರಲ್ಲಿ ಅಡಿಕೆ ಮರ ನಿಲ್ಲಿಸಿ ಚಪ್ಪರ ಹಾಕುತ್ತಾರೆ. ನಂಜಪ್ಪ ಲಕ್ಷ್ಮಿಗೆ ಹತ್ತಿರ ಕರೆದು ಹೋಗಿ ಜಾನಕಿಗೆ ತಯಾರು ಮಾಡಿ ಎಲ್ಲರನ್ನೂ ಚಪ್ಪರದ ಪೂಜೆಗೆ ಕರೆದುಕೊಂಡು ಬಾ ಎಂದನು. ಲಕ್ಷ್ಮಿ ಹಾಂ ಎಂದು ಒಳ ಹೋಗಿ ಜಾನಕಿಗೆ ತಯಾರಾಗುವಂತೆ ಹೇಳುತ್ತಾಳೆ. ಜಾನಕಿ ಸೀರೆ ಉಟ್ಟು ಹೂ ಮುಡಿದು ಪೂಜೆ ಮಾಡಲು ಬರುತ್ತಾಳೆ. ನಂಜಪ್ಪ ಬಾ ಮಗ ಎಂದು ಅವಳನ್ನು ಕರೆದು ಚಪ್ಪರದ ಕಂಬಗಳಿಗೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿಸುತ್ತಾನೆ. ಪೂಜೆ ಮಾಡಿ ಜಾನಕಿ ಒಳಗೆ ಹೋಗುತ್ತಾಳೆ. ಬಸಪ್ಪ ಊರ ಜನರು ನಾವಿನ್ನೂ ಬರುತ್ತೇವೆ ನಂಜಪ್ಪ, ಈಗ ಏನಿದ್ದರೂ ಹೆಂಗಸರ ಕೆಲಸ, ನಾವು ಮದುವೆ ಹಿಂದಿನ ದಿನ ಬರುತ್ತೇವೆಂದು ಹೇಳಿ ಹೊರಡುತ್ತಾನೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.